ಮಧ್ಯರಾತ್ರಿ ವೇಳೆಯಲ್ಲಿ ಕಾಮಾತುರನಾಗಿ ಸರ್ವಾಭರಣ ಭೂಷಿತನಾಗಿ ಬೊಂಬಾಳ ದೀವಿಗೆಯಿಂದ ಬಂದ ಅವನಾಂತರಕ್ಕೆ ಕರ್ಮತಿ ನಿನ್ನ ಸ್ವರಕ್ಕೆ ಅಂತ ಆಗಿದೆ. ಒಬ್ಬರನ್ನೇ ಗೆರೆದ ಹಾಕೊಂಡು ಸುಮ್ಮನಿದ್ದೆ. ನೋಡಿದ್ಯಾನು? ನೋಡ್ತಾ ಇದ್ದೇನೆ. ವಿಶೇಷ ವಿಜೃಂಭಣೆ ವೈಭವ ಇದೆಲ್ಲವೂ ಕಾಣಬೇಕು ಅಂತಾದ್ರೆ ಅದು ಎಲ್ಲಿ? ಸ್ವರ್ಣಾಲಂಕೆಯಲ್ಲದೆ ಮತ್ತಿನ್ನೆಲ್ಲೂ ಅಲ್ಲ, ಸಾಧ್ಯವೇ ಇಲ್ಲ ಎನ್ನುವುದಕ್ಕೆ ಸಾಕ್ಷ್ಯೋ ಎಂಬಂತೆ ಮಧ್ಯರಾತ್ರಿಯ ಕಾಲ ಎಲ್ಲವರು ಹಾಯಾಗಿ ಮಲಗಿರುವಂತಹ ಸಂದರ್ಭ ಒಮ್ಮೆನ್ನೊಮ್ಮೆಗೆ ಉತ್ಸಾಹ ಭರಿತನಾಗಿ ವಿಶೇಷ ರೀತಿಯಲ್ಲಿ ಹೊರಟು ನಿಂತವನಾರು. ಹೌದು, ಯಾವತ್ತೂ ಈ ರೀತಿಯಾಗಿ ಹೊರಟವರಲ್ಲ ಅಲ್ವಾ? ಆದ್ರೆ ಇವತ್ತು ಇಂಥದ್ದೊಂದು ವಿಶೇಷತೆ ಯಾಕಾಗಿ? ಯಾಕೆ? ಒಂದು ಸಮಯದಲ್ಲಿ ನಾನು ಮಾಡಿರುವಂತ ತಪ್ಪು, ಆ ತಪ್ಪನ್ನ ಸರಿಪಡಿಸಿಕೊಳ್ಳುವುದಕ್ಕೆ ಇದೇ ಸಕಾಲ ಅಂತ ತಿಳಿದುಕೊಂಡವ. ಹಾಗಿದ್ರೆ ತಪ್ಪು ಯಾವುದು ಅಂತ ಪ್ರಶ್ನೆ ಮಾಡಿದ್ರೆ ಯಾವುದು? ಸೀತೆಯನ್ನ ಕದ್ದು ತಂದದ್ದು ತಪ್ಪಲ್ಲ, ಹಾಗಂತ ಅವಳನ್ನ ಕರೆತರುವಲ್ಲಿ ನಾನು ಅನುಸರಿಸಿರುವಂತ ಮಾರ್ಗ ತಪ್ಪು ಎನ್ನುವುದು ಇವತ್ತು ಅರ್ಥ ಆಯಿತು. ಒಬ್ಬ ಸನ್ಯಾಸಿಯಾದವ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನು ತೆಗೆದು ಬದಿಗಿರಿಸಿ ಎಲ್ಲವನ್ನ ತೆಗೆದು ನನ್ನದಲ್ಲ ಎನ್ನುವ ಹಾಗೆ ತೀರ್ಮಾನಿಸಿ ಮುಂದುವರಿದು ಅವನ ಆಲೋಚನೆ ಪ್ರಕಾರವಾಗಿ ಮುಂದಡಿಯನ್ನ ಇಡ್ತಾನೆ. ಆವತ್ತಿನ ದಿವಸ ಸೀತೆಯನ್ನ ಕರೆತರುವಲ್ಲಿ ಅಲ್ಲ ಕದ್ದು ತರುವಲ್ಲಿ ನಾನು ಅನುಸರಿಸಿರುವಂತಹ ಮಾರ್ಗ ಆ ಸನ್ಯಾಸಿಯ ವೇಷ. ಯಾವ ಸಂದರ್ಭಕ್ಕೆ ಆ ವೇಷವನ್ನ ತಳೆದ್ನೋ ಏನು, ಇವತ್ತಿನವರೆಗೆ ನಾನು ಪಟ್ಟದ್ದು ನನಗೆ ದೊರಕಿಸಿಕೊಳ್ಳುವಲ್ಲಿ ಅಸಾಧ್ಯ ಆಯಿತು. ಆದ್ರೆ ಎಲ್ಲವನ್ನ ತ್ಯಾಗ ಮಾಡಿ ನಾವು ಬಯಸಿದ್ದನ್ನ ಪಡೆಯುವಲ್ಲಿ ಆ ಮಾರ್ಗ ತುಳಿದ್ರೆ ಹರಿಶಟ್ರು ವರ್ಗವನ್ನೆಲ್ಲ ಹರಿಶಟ್ರು ನೀನು ಅರಿಷಟ್ ವರ್ಗ ಪಾಪಿ ತುಳಿದು ನಿಂತವರು ಆ ಸನ್ಯಾಸಿಗಳು ಅಲ್ವಾ? ಯಾವುದನ್ನ ಪಡೆಯಬೇಕೆನ್ನುವಂತ ಸಿಂಧರಾಗಿ ಅದೆಲ್ಲವನ್ನ ತೆಗೆದು ಬದಿಗಿರಿಸ್ತಾರೋ ಅವರ ಆಸೆಯನ್ನು ಅವರು ಈಡೇರಿಸಿಕೊಳ್ತಾರೆ. ನಾನು ನನ್ನ ಆಸೆಯನ್ನು ಈಡೇರಿಸಿಕೊಳ್ಳುವಲ್ಲಿ ಆ ಮಾರ್ಗ ತುಳಿದ್ರೆ ಆ ಮಾರ್ಗವನ್ನ ತುಳಿಯುವಲ್ಲಿ ಅವಕಾಶ ಇಲ್ಲದಾಗಿ ಹೋಯಿತು. ಅದಕ್ಕಾಗಿ ಅಶೋಕವನದಲ್ಲಿ ಇರಿಸಿರ್ತಕ್ಕಂಥ ಸೀತೆಯು ನನ್ನವಳ ಆಗಬೇಕೆನ್ನುವಂತ ಉದ್ದೇಶಕ್ಕಾಗಿ ಅದೆಷ್ಟು ಪ್ರಯತ್ನವನ್ನ ಪಟ್ಟವ ನಾನು. ಅನುಕೂಲ ಸ್ತ್ರೀಗಳನ್ನ ಕಳುಹಿಸಿಕೊಟ್ಟೆ, ಪರಿಣಾಮ ಏನಾಯ್ತು? ಅವಳಿಗೆ ಅನುಕೂಲ ಆದ್ರೂ ಬಿಟ್ಟರೆ ನಮ್ಗೆ ಅನಾನುಕೂಲವೇ ಆದದ್ದು ಅಲ್ವೇನೋ? ಕೆಲವು ಸ್ತ್ರೀಯರೆಲ್ಲ ಹಾಗೆ. ಏನು ಬಹಳ ಬೇಸರದಲ್ಲಿ ಹೇಳ್ತಿ? ಅಲ್ಲ, ಅನುಕೂಲ ಸ್ತ್ರೀಯರು ಅವರಿಗೆ ಅನುಕೂಲ ನಮ್ಗಿಲ್ಲ ಅಂತ ಹಾಗೆ. ಅದಕ್ಕಾಗಿ ನಾನೇ ಪ್ರಯತ್ನಶೀಲನಾಗಬೇಕು. ಒಂದು ಮಾತು ಕೇಳಲಿಲ್ವೇನೋ ನೀವು? ಯಾವುದು? ನಾವು ಸಾಯ್ಬೇಕು, ಸ್ವರ್ಗ ಪಡಿಬೇಕು, ಸೀತೆ ನನ್ನವಳಾಗಬೇಕು ಅಂತಾದ್ರೆ ನೀವು ಸಾಯ್ಬೇಕು. ಪಾಪಿ ಮಗನೇ ಅಂತ ಹೇಳುವುದ? ಹಾಗಲ್ಲ, ನಾವೇ ಪ್ರಯತ್ನಶೀಲರಾಗಬೇಕು ಎನ್ನುವ ನೆಲೆಯಲ್ಲಿ ಮಧ್ಯರಾತ್ರಿಯ ಕಾಲದಲ್ಲಿ ಎದ್ದು ನಿಂತು ಹೊರಟವ ನಾನು. ಹೇಗ ಸಿದ್ಧತೆ ಯಾವಾಗಲೂ ಈ ರೀತಿಯಾದಂಥದ್ದು ನೋಡಿದ್ದೇ ಇಲ್ಲ ನಾನು. ಹೇಗೆ? ಸುಂದರ ರಾಯರು ಅಲ್ಲ ಮತ್ಯಾವುದು? ಸುಂದರ ರಾಯರು ಮೊದಲೆಲ್ಲ ನೋಡಿದ್ದು ನಮ್ಮ ಪರಂಪರೆ. ಎರಡು ಒಳಗೆ ಒಂದು ಹೊರಗೆ. ಯಾವುದು? ಕೂಗು. ನಾವು ಬರಬೇಕು ಅಂತಾದ್ರೆ ಆ ರೀತಿ ಆಗಿತ್ತು. ಆದ್ರೆ ಇವತ್ತು ಹಾಗಲ್ಲ, ವಿಶೇಷವಾದಂತಹ ಸಿದ್ಧತೆ. ಏನು ಸಿದ್ಧತೆ? ಏನು ಸಿದ್ಧತೆ? ಹೇಗ ಮುಂಡಾಸು. ಆ ಒಂದು ರುಂಡಾಸೆ ತಲೆಗೆ ಕಟ್ಟಿದ್ದು ಮುಂಡಾಸು. ಹೇಳ್ದವ ಯಾರು? ನಾನೇ ಹೇಳುವುದು. ನನ್ನ ಎದುರಿಗೆ ತಂದು ನಿಲ್ಲಿಸಿ. ಯಾಕೆ ಅಂತ ಹೇಳಿದ್ರೆ ಇದು ರುಂಡಾಸು. ಮುಂಡಾಸು ಆಗುವುದು ಹೇಗೆ? ಯಾವ ನೆಲೆಯಲ್ಲಿ?
ಕುತ್ತಿಗೆಗಿಂತ ಕೆಳಗಿನ ಭಾಗವನ್ನು ಮುಂಡ ಅಂತ ಕರೀತಾರೆ. ಹೌದು. ಕುತ್ತಿಗೆಗಿಂತ ಮೇಲಿನ ಭಾಗವನ್ನು ರುಂಡ ಅಂತ ಕರೀತಾರೆ. ಹೌದು. ನೀವು ಇದನ್ನು ಮುಂಡ ಕಟ್ಟಿದ್ರು ಮುಂಡಾಸ್ ಆಗ್ತಿತ್ತು, ರುಂಡ ಕಟ್ಟಿದ್ರಿಂದ ರುಂಡಾಸ್. ಏನು ಕಲ್ಪನೆ. ಇನ್ನೂ ಕೆಲವು ಸಂಶೋಧನೆ ಮಾಡುವ ಇದ್ದೆ. ಬೇಡ, ಇಲ್ಲಿಗೆ ಸಾಕು ಮಾಡು. ಹ. ಇನ್ನು ಮತ್ತೆ ನಿನ್ ಎಲ್ಲಿ ಕಟ್ಟದಿ ಅಂತ ಹೇಳಿದ್ರು ಹೇಳು. ನಿಮ್ಮ ಹಣೆಗಿಟ್ಟ ತಿಲಕ. ತಿಲಕ ಇದು ತಿಲಕವೇ? ಹೇಗೆ? ಲೋಕಮಾನ್ಯ ತಿಲಕ, ಪ್ರಪಂಚದ ಮನ್ನಣೆಯನ್ನು ಪಡೆಯುವಂತಹ ತಿಲಕ. ಇನ್ನು ಆ ಮೀಸೆ ಮೀಸೆ ಪೌರುಷದ ಪಟಾಕಿಯೋ ಎಂಬಂತೆ. ಹೊಡಿ, ಅಲ್ಲೋ ಹೊಡಿ, ಹೋಗು. ಮಗನೇ, ಪೌರುಷದ ಪತಾಕೆ. ಒಂದು ಮೀಸೆ ಸಾಕು. ಮತ್ತಂತ ನೀನ್ ಕೊಡ್ತೆ ಈಗ. ಹಿಡ್ಕ ತಿರುಗು. ಅಲ್ಲ, ಮೀಸೆ ಒಂದು. ಇಡೀ ಮುಖಕ್ಕೆ ಈ ಒಂದು ಮೀಸೆ ಸಾಕು. ಆ ಮೀಸೆ ಮಾಡಿದವನಿಗೆ ಏನ್ ಕೊಟ್ರು ಕೊಡಬಹುದು. ಕೊಡ, ಅವನ್ ಪಾಪ ಕೊಡು. ಅವನ್ ಕೊಡ್ಲಿಕ್ಕೆ ಬಹಳಷ್ಟು ಉಂಟು, ಇನ್ನು ಕೊಡು. ಯಾಕೆ? ಅವ ಎಂತ ತಗೊಂಡು ಕೊಟ್ಟನ ಇದೆ ಅಂತ ಹೊಚ್ಕೊಂಡು ಬಂದಾಯ್ತು. ಅಲ್ಲಪ್ಪ, ಮತ್ತೆ ನೀವು ಆ ತಾಳ್ಮೆಯಿಂದ ಕೂತಾಗ ಆ ಕತ್ತರಿ ತಕೊಂಡು ಈ ಕಡೆ ಹಿಂಗ್ ಮಾಡುದು, ಈ ಕಡೆ ಕತ್ತರಿಸಿ 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 ಆ ರೀತಿ ಒಪ್ಪ ಓರಣ ತಿತ್ತಿ ತೀಡಿದ ಮೀಸೆ. ಹೆದ್ದಾರಿಯ ಮಾರ್ಗವೋ ಎಂಬಂತೆ. ತೋರ್ಸ್ಕೊಟ್ಟಿದ್ದಾರೆ. ಹೀಗ್ ತಿರುಗೋಗಿ ಹೀಗ್ ತಿರುಗು. ಯಾಕೆ ಬಾರಿಸಿ ಬಿಡ್ತಾನೆ. ಅದು ನಿನ್ನತ್ತು ನೋಡ್ಕ ಎಲ್ಲೆಲ್ಲಿ ಉಂಟು ಅಂತ. ಅಲ್ಲಿ ನಿಲ್ಲಿಸಿ ಈ ಕಡೆ ತಿರುಗಿ. ಬಲಕ್ಕೆ ಬೇಡ, ಎಡಕ್ಕೆ ಬೇಡ. ಇದಲ್ಲ ಮತ್ತೆ ಇದು. ಆಮೇಲೆ ಎದೆಗೆ ಕಟ್ಟಿದ ಆಹಾರ. ಆಹಾರ ನಿನಗ ಅದೇ ಮಧ್ಯರಾತ್ರಿ ಎಬ್ಬಿಸ್ನಲ್ಲ, ಹಸುವಾಯ್ತೇನ. ಎದೆ ಆಹಾರ, ಎದೆ ಆಹಾರ. ಒಟ್ಟು ಸೇರಿ ಸೇರಿ ಸಾಯ. ಅದೇಯ ಎದೆ ಹಾರ. ಇದು ಹಾರ, ಇದು ಎದೆ, ಎದೆ ಆಹಾರ. ಹೇಗೆ ಒಪ್ಪವರಣವಾಗಿದೆ. ಇನ್ನು ಭುಜಕ್ಕೆ ಕಟ್ಟಿದ್ರಿಂದ ಇದಕ್ಕೂ ಒಂದು ಕೀರ್ತಿ ಅಲ್ಲವೇ? ಮರ್ತುಂಡಲ್ಲ, ಕಟ್ಕ ಬಂದೆ. ಅಷ್ಟು 4 ಮಳೆ ಹನಿ ಬೀಳಬೇಕು, ಅದು ಪಳ ಪಳ ಹೊಳದ್ ನೋಡ್ಬೇಕು. ಅಂದ್ರೆ ದಿನನಿತ್ಯ ಬಳಸುವುದಲ್ಲ, ವಿಶೇಷವಾದದ್ದು ಅಲ್ವಾ? ಇನ್ನು ಹೇಗೆ ವೀರಗಸೆ ಸ್ವಂತದಲ್ಲೇ ಉಂಟು, ತೊಂದ್ರೆ ಇಲ್ಲ. ಇಲ್ಲ, ಖಾಲಿ ಕಟ್ಕೊಂಡು ಬರ್ತಿದ್ದೆ. ಉಳಿದವ್ರು ಕಟ್ಟಿದ್ರೆ ಕಾಲ್ ಕಸ ಆಗೋಗ್ತಿತ್ತು, ನೀವು ಕಟ್ಟೋದ್ರಿಂದ ವೀರಗಸ. ಹಾಗೆ. ಇನ್ನು ನಿಮ್ಮ ತಾಮ್ರ. ನೀನು ತಾಮ್ರ, ನೀ ಹಿತ್ತಾಳೆ ಅಲ್ಲ, ಕಟ್ಟಿದ್ದು ಪೀತಾಂಬರ. ಪೀತಾಂಬರ ಎಳಿಬೇಡ, ಪೀತಾಂಬರ. ಪೀತಾಂಬರ. ಹೋಯ್, ಏನು ಇವತ್ತು ಆಕಾಶದಲ್ಲಿ ಒಂದೂ ಇಲ್ಲ. ಯಾವುದು? ನಕ್ಷತ್ರಗಳು. ಬರುವಾಗಲೇ ನೋಡ್ಕೊಂಡು ಬಂದಿದ್ದೇನೆ. ಇವತ್ತೆಲ್ಲ ನಿಮ್ಮ ಪೀತಾಂಬರದಲ್ಲೇ ಬಿಡಾರ ಮಾಡಿದೆ. ಅಲ್ಲಿರುವಂತ ನಕ್ಷತ್ರಗಳು ಎಲ್ಲ ಚೆಳಪು ಸೂರ್ಯ ಚಂದ್ರ ರಾಜಿಯಾಗಿ ಒಂದೇ ಮಂಡಲದಲ್ಲಿ ಕಾಣ್ತಾ ಇದ್ದೇನೆ. ನೀವೊಂದು ಪ್ರಯತ್ನ ಮಾಡು. ಹಾಗಲ್ಲ, ಆ ಪೀತಾಂಬರದಲ್ಲೇ ಬಿಡಾರ ಮಾಡಿದೆ. ಅಷ್ಟು ವಿಶೇಷತೆಯಿಂದಲಾಗಿ ಕೂಡಿರುವುದು ಎಂಬಂತೆ. ಪಕ್ಕಕಳ್ಳ 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 ಅದನ್ನ ಹೇಳುದು ಬೇಡ. ನಿನ್ ಕರ್ಕೊಂಡು ಹೋದ್ರೆ ಆಗುತ್ತದೆ. ನನ್ನ ಪಕ್ಕದಲ್ಲಿ ನೀನಿರುವುದರಿಂದ ಹಾಗೆ ಪಕ್ಕಕಳ್ಳ ತುಡಿ ಬಾರಿಸಿ ಬಿಡ್ತಾರೆ. ಹಾಗಲ್ಲ, ಪ್ರಾಚ್ವಲ್ಯಮಾನವಾಗಿ. ಇದೆಲ್ಲ ಯಾಕಾಗಿ ದೂತ ಗೊತ್ತಿಲ್ಲ. ನನಗಾಗಿ ಅಲ್ಲ. ಯಾವತ್ತೂ ನೀವು ಹಾಗೆಲ್ಲ ಮಾಡ್ಕೊಂಡವ್ರೆ ಅಲ್ಲ. ನಿಮಗಾಗಿ ನೀವು ಏನೂ ಮಾಡ್ಕೊಂಡವ್ರಲ್ಲ. ಹಾಗಲ್ವಾ? ಅಂದ್ರೆ ಯಾವ ನೆಲೆಯಲ್ಲಿ ಹೇಳ್ತಿ? ಅಂದ್ರೆ ಎಲ್ಲರೂ ನಮ್ಮ ಲೋಕ ಹಿತಕ್ಕಾಗಿ ಅಲ್ವೇನ? ಕನಕ ಲಂಕೆಯನ್ನು ಕಟ್ಟಿದವರು ಯಾರು? ಯಾರು? ನೀವೇ. ಮತ್ತೆ ಆ ಬೆರ್ಕೆ ಸಂತಾನ ಆದ್ರೂ ಅಂತ ಹೇಳ್ಬೇಡ. ಯಾಕೆ? ಯಾಕ ಯಾಕ? ಅಪ್ಪ ಬ್ರಾಹ್ಮಣ, ಹೌದು. ಅಮ್ಮ ರಕ್ಕಸಿ. ರಕ್ಕಸಿ, ಹೌದು. ಅವರಿಬ್ಬರ ಸಮ್ಮಿಳಿತದಿಂದ ಹುಟ್ಟಿದಂತ ನೀವು ಬ್ರಹ್ಮರಾಕ್ಷಸ ಅಲ್ವಾ? ಬ್ರಾಹ್ಮಣ ರಕ್ಕಸಿ. ಇವತ್ತೊಂದು ಪ್ರಸಂಗದಲ್ಲಿ ನಿನ್ ತಕಂತಿರುತ್ತೆ, ನಾಳೆ ಪ್ರಸಂಗದಲ್ಲಿ ನಿನ್ ತೆಗೆದು ಒಳಗೆ ಹಾಕಿರುತ್ತೆ. ಪಾಪಿ ಮಗನೇ. ಆದ್ರೂ ಒಳಗೆ ಹಾಕದಲ್ಲೇ ಏನಾದ್ರೂ ಕೊಡಿ, ತೊಂದ್ರೆ ಇಲ್ಲ. ನಾನು ಹೊರಗೆ ಬರುವುದಿಲ್ಲ. ಹಾಗಲ್ಲ, ಈ ಸಿದ್ಧತೆ ಯಾಕಾಗಿ ಕೇಳು. ಯಾಕೆ? ಸೀತೆಯನ್ನು ನನ್ನವಳನ್ನಾಗಿಸಿಕೊಳ್ಳುವರೆ ಪ್ರಯತ್ನಶೀಲನಾದವ ನಾನು. ಅದಕ್ಕಾಗಿ ಹೊರಟು ನಿಂತವ. ಹೆಣ್ಣಾದವಳು ಒಲಿಯಬೇಕು ಅಂತಾದ್ರೆ ಮೊದಲಾಗಿ ಸೌಂದರ್ಯಕ್ಕೆ, ಶೃಂಗಾರಕ್ಕೆ, ತಪ್ಪಿದ್ರೆ ಬಂಗಾರಕ್ಕೆ ಅಲ್ವೇನೋ?
ಅದಕ್ಕಾಗಿ ಹಾ. ಅವಳನ್ನು ನನ್ನತ್ತ ಸೆಳೆದುಕೊಳ್ಳುವರೆ ಹಾ. ಬೇಕಾದಂತ ಸಿದ್ಧತೆಯೊಂದಿಗೆ ಎದುರಿಗೆ ಹೋಗಿ ನಿಲ್ಲಬೇಕು. ಕನಕೋಲಂಗಕ್ಕೆ ಬರ ಬಿದ್ದಿದೆಯೇನೋ, ಕೈ ಕಾಲ ಹಾಕದಲ್ಲೆಲ್ಲ ಸಿಗುವುದೇ ಅದು. ಬದಿಗೆ ಮಾಡ್ಕೊಂಡೇ ಓಡಾಡ್ಬೇಕು. ಅಂದ್ರೆ ಅಷ್ಟು ಉಂಟು ಅಂತ. ಉಂಟು ಉಂಟು ಎನ್ನುವ ಸಲುವಾಗಿ ಕಾಲಿಗೆ ಸಿಗ್ತದೆ ಅಂತಲ್ಲ, ಅದನ್ನು ಎಲ್ಲಿಡಬೇಕೋ ಯಥಾ ಯೋಗ್ಯವಾಗಿ ಇರಿಸಿದ್ದೇವೆ. ಅಲ್ಲೇ ಇಟ್ಟಿದ್ದೇವೆ. ಅವಳನ್ನು ನನ್ನತ್ತ ಸೆಳೆದುಕೊಳ್ಳುವರೆ ಆದಷ್ಟು ಸಿದ್ಧತೆ ನಿನ್ನಿಂದ ಆಗಬೇಕು. ಆಗಿದೆ. ಒಂದು 4 ಸೀರೆ, ಒಳ್ಳೊಳ್ಳೆ ಆಭರಣ, ಇದನ್ನೆಲ್ಲ ಒಂದು ಗಂಟು ಕಟ್ಟು ಸಿದ್ಧ ಆಗಿದೆ. ತಡ ಮಾಡದೆ ಹಾ ನೇರವಾಗಿ ಅಶೋಕವನದತ್ತ ಸಾಗಿ ಬಿಡೋಣ. ತೈ 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 ತೈ